ಇನ್ನು ಚಿಕ್ಕೋಡಿಯಲ್ಲಿ ಮಗಳನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ತಂತ್ರವನ್ನ ಹಾಕಿದ್ದಾರೆ. ಪುತ್ರಿಯನ್ನ ಗೆಲ್ಲಿಸೋದಕ್ಕೆ ಸತೀಶ್ ಉತ್ತಮ ತಂತ್ರ. ನಿಪ್ಪಾಣಿ ಕ್ಷೇತ್ರದ ನಾಯಕನ ಸೈಲೆಂಟ್ ಆಪರೇಷನ್. ಪ್ರಿಯಾಂಕಾ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್ ಮಾಡಿದ್ದಾರೆ. ನಿಪ್ಪಾಣಿ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಮಗಳಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಮಗಳನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ತಂತ್ರವನ್ನ ಹೆಣೆದಿದ್ದಾರೆ, ಗೇಮ್ ಪ್ಲಾನ್ ಮಾಡಿದ್ದಾರೆ. ಎನ್ಸಿಪಿಯ ಪರಾಜಿತ ಅಭ್ಯರ್ಥಿ ಉತ್ತಮ್ ಪಾಟೀಲ್ಗೆ ಗಾಳ ಹಾಕಿದ್ದಾರೆ. ಉತ್ತಮ್ನ ಸೆಳೆದ್ರೆ ಮರಾಠ ಮತ ಕೈ ಹಿಡಿಯುವಂತಹ ತಂತ್ರ ಸತೀಶ್ ಜಾರಕಿಹೊಳಿಯದ್ದು. ಉತ್ತಮ್ ಪಾಟೀಲ್ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿದ್ರು. ಮಗಳ ಪರ ಪ್ರಚಾರ ನಡೆಸುವಂತೆ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಜಾರಕಿಹೊಳಿಗೆ ಉತ್ತಮ್ ಪಾಟೀಲ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಪ್ರಿಯಾಂಕಾ ಪರ ಪ್ರಚಾರ ಮಾಡೋದಕ್ಕೆ ಉತ್ತಮ್ ಪಾಟೀಲ್ ನಿರ್ಧರಿಸಿದ್ದಾರೆ. ಶಶಿಕಲಾ ಜೊಲ್ಲೆಗೆ ಟಫ್ ಫೈಟ್ ಕೊಟ್ಟಿದ್ದಂತಹ ಉತ್ತಮ್ ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ಎನ್ಸಿಪಿಯಿಂದ ಸ್ಪರ್ಧೆ ಮಾಡಿದ್ರು. ಈಗ ತಮ್ಮ ಮಗಳ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಆಗಿದ್ರೆ ಭೇಟಿಯಾಗಿದ್ವಿ. ಅವ್ರೇನು ನಮ್ಮ ಪಾರ್ಟಿ ಇದ್ದಂಗೆ, ಅದೇನು ಕಾಂಗ್ರೆಸ್ಸಿನ ಪಾರ್ಟ್, ಅದೇನು ಒಂದು ಅವ್ರೇನು ಒಂದೇ ಫ್ಯಾಮ್ಲಿ ಇದ್ದಂಗೆ. ಆ ಚುನಾವಣೆಯಲ್ಲಿ ಅದು ಅನಿವಾರ್ಯ ಇತ್ತು, ಅವ್ರಿಗೆ ಹೋಗಿದ್ರು. ನಮ್ಮ ಜೊತೆ ಇರ್ತಾರೆ, ಬರ್ತಾರೆ, ಅವರು ಪ್ರಚಾರ ಪ್ರಾರಂಭ ಮಾಡ್ತಾರೆ ನಮ್ಮ ಪರವಾಗಿ. ಜಾಯ್ನಿಂಗ್ ಆಗೋದು ನೋಡೋಣ, ಅದು ಇನ್ನೂ ತೀರ್ಮಾನ ಆಗಿಲ್ಲ ಯಾವಾಗ ಆಗ್ಬೇಕಂತ. ಆದರೆ ಪ್ರಚಾರ ಈಗ ಪ್ರಾರಂಭ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಚಿಕ್ಕೋಡಿಯಲ್ಲಿ ಈಗ ಮಗಳನ್ನ ಗೆಲ್ಲಿಸೋದಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಮಾಡಿರುವಂತಹ ಗೇಮ್ ಪ್ಲಾನ್ ಇದು. ಈಗ ಉತ್ತಮ್ ಪಾಟೀಲ್ ಅನ್ನ ಸಂಪರ್ಕ ಮಾಡಿದ್ದಾರೆ, ಮಗಳ ಪರವಾಗಿ ಪ್ರಚಾರ ಮಾಡೋದಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಉತ್ತಮ್ ಪಾಟೀಲ್ ಅದಕ್ಕೆ ಓಕೆ ಅಂದಿದ್ದಾರಾ? ಅನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಉತ್ತಮ್ ಪಾಟೀಲ್ರನ್ನ ಸತೀಶ್ ಜಾರಕಿಹೊಳಿ ಸಂಪರ್ಕ ಮಾಡಿದ್ದಾರೆ ನಿಜ, ಪ್ರಚಾರಕ್ಕೆ ಬನ್ನಿ ಅಂತ ಕೂಡ ಮನವಿ ಮಾಡಿದ್ದಾರೆ. ಉತ್ತಮ್ ಪಾಟೀಲ್ ಪ್ರಚಾರವನ್ನ ನಡೆಸಿದ್ರೆ ಆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಆಗುವಂತಹ ಲಾಭ ಏನು? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಯಾವ ರೀತಿ ಲಾಭ ಆಗುತ್ತೆ ಇದು? ಶ್ವೇತಾ, ಬೆಳಗಾವಿಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಈ ಕಾರಣಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿ ಜಿಲ್ಲೆ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿರುವಂಥದ್ದು. ಬರ್ತಕ್ಕಂಥ ಈ ಲೋಕಸಭೆ ಚುನಾವಣೆಯಲ್ಲಿ ಈ ಸಚಿವರ ಮಕ್ಕಳಿಗೆ ಇದೀಗ ಕಾಂಗ್ರೆಸ್ ಟಿಕೆಟನ್ನು ನೀಡಿರುವಂಥದ್ದು. ಬೆಳಗಾವಿಯಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಚಿಕ್ಕೋಡಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿರುವಂಥದ್ದು. ಹೀಗಾಗಿ ತಮ್ಮ ಮಕ್ಕಳನ್ನು ಗೆಲ್ಲಿಸೋಕೆ ಶತಾಯಗತಾಯ ಪ್ರಯತ್ನಗಳನ್ನು ಉಭಯ ಸಚಿವರು ಮಾಡ್ತಿರುವಂಥದ್ದು. ನಿನ್ನೆ ಅಷ್ಟೇ ಬೋರ್ಗಾಂವ್ಗೆ ಭೇಟಿ ನೀಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಶಿಕಲಾ ಜೊಲ್ಲೆ ಅವರಿಗೆ ತೀವ್ರ ಪೈಪೋಟಿಯನ್ನು ನೀಡಿರ್ತಕ್ಕಂಥ ಎನ್ಸಿಪಿ ನಾಯಕ ಉತ್ತಮ್ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡಿದರು. ಈ ಹಿಂದೆ ಜಾರಕಿಹೊಳಿ ಕುಟುಂಬದ ಆಪ್ತರು ಕೂಡ ಆಗಿದ್ದರು. ಅದ್ರ ಜೊತೆಗೇ ಕಾಂಗ್ರೆಸ್ ಜೊತೆಗೂ ಅವರು ಗುರುತಿಸಿಕೊಂಡಿದ್ದರು. ಹೀಗಾಗಿ ಉತ್ತಮ್ ಪಾಟೀಲ್ ನಿವಾಸಕ್ಕೆ ಹೋಗಿ ಅವರಿಗೆ ಈ ಬಾರಿ ಪುತ್ರಿಗೆ ಬೆಂಬಲ ನೀಡುವಂತೆ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಉತ್ತಮ್ ಪಾಟೀಲ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೇ INDA ಒಕ್ಕೂಟದ ಭಾಗ ಕೂಡ NCP ಆಗಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿರುವಂಥದ್ದು. ಉತ್ತಮ್ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಆಪ್ತರಿದ್ದಾರೆ. ಈ ಕಾರಣಕ್ಕೆ 2018 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಉತ್ತಮ್ ಪಾಟೀಲ್ ಅವರನ್ನು ರಮೇಶ್ ಜಾರಕಿಹೊಳಿ ಅವರು ಸಮಾಧಾನ ಮಾಡಿದರು. ಬಳಿಕ 2023 ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಭರವಸೆ ನೀಡಿದರು. ಆದರೆ 2023 ಚುನಾವಣೆ ಹೊತ್ತಿಗೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, BJPಯಲ್ಲಿದ್ದರು. ಹೀಗಾಗಿ ಆ ಸಂದರ್ಭದಲ್ಲಿ ಉತ್ತಮ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಈ ಕಾರಣಕ್ಕೆ ಅವರು NCPಯಿಂದ ಕಣಕ್ಕಿಳಿದು 66,000 ಮತಗಳನ್ನು ಪಡೆಯಲು ಕೂಡ ಯಶಸ್ವಿಯಾಗಿದ್ದರು. ನಿಪ್ಪಾಣಿ ಭಾಗದಲ್ಲಿ ಅತಿ ಹೆಚ್ಚು ಮರಾಠ ವೋಟರ್ಸ್ ಇದ್ದಾರೆ. ಈ ಕಾರಣಕ್ಕೆ ಉತ್ತಮ್ ಪಾಟೀಲ್ ಅವರನ್ನ ಸೆಳೆದು ಮರಾಠ ಮತದಾರರನ್ನು ತನ್ನತ್ತ ಸೆಳೆಯೋಕೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಉತ್ತಮ್ ಪಾಟೀಲ್ ಅವರಿಗೆ ಗಾಳವನ್ನು ಹಾಕಿರುವಂಥದ್ದು. ಅದಕ್ಕೆ ಉತ್ತಮ್ ಪಾಟೀಲ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇಂದಿನಿಂದಲೇ ಪುತ್ರಿಯ ಪರವಾಗಿ ಪ್ರಚಾರಕ್ಕೆ ಬರ್ತೀವಿ ಅಂತೇಳಿ ಕೂಡ ಅವರು ಭರವಸೆ ನೀಡಿದಾದರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈವರೆಗೂ ಅವರು ತಮ್ಮ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಬೆಂಬಲ ನೀಡುವುದಾಗಿ ಉತ್ತಮ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಭರವಸೆಯನ್ನು ನೀಡಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.